ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ಈ ಒಂದು ಮಾತನ್ನು ಎಲ್ಲರೂ ಕೂಡ ಮನೇಲೂ ಕೂಡ ಕೇಳಿರ್ತೀರಾ ಅಂತಲೇ ಹೇಳಿರ್ತೀನಿ. ಅದರಲ್ಲೂ ನಮ್ಮ ಹಿರಿಯರಂತೂ ನಮಗೆ ಸುಮಾರು ಸಲ ಈ ಒಂದು ಮಾತನ್ನು ಹೇಳಿರ್ತಾರೆ. ಏನಂದರೆ, ಕೊಲ್ಲೋಕ್ಕೆ ಅಂತ ಒಬ್ಬರಿದ್ದರೆ ಕಾಪಾಡೋಕೆ ಅಂತ ಮೇಲೊಬ್ಬ ಇದ್ದಾನೆ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಸುತ್ತಮುತ್ತ ನಮಗೆ ಕಷ್ಟ ಕೊಡುವಂಥ ಎಷ್ಟೇ ಜನರುಗಳು ಇರ್ಬೋದು, ಆದರೆ ದೇವರು ಅನ್ನೋನೊಬ್ಬ ಮೇಲಿದ್ದಾನೆ ಅಲ್ವಾ, ಅವನೆಲ್ಲದನ್ನೂ ನೋಡ್ತಾ ಇರ್ತಾನೆ. ಅವನು ಇವತ್ತು ನಮ್ಮ ಕೈ ಹಿಡಿದೇ ಇರ್ಬೋದು, ಆದರೆ ಯಾಕೆ ಕೈ ಹಿಡ್ದಿರಲ್ಲ ಹೇಳಿ? ಸೊ ಈ ಕಷ್ಟನ ಅನುಭವಿಸೋದ್ರಿಂದ ಮುಂದೆ ಜೀವನದಲ್ಲಿ ನೀವು ಏನೋ ಒಂದು ಪಾಠನ ಕಲಿತಾ ಇರ್ತೀರ. ಆ ಪಾಠನ ಕಲಿಸೋದಕ್ಕೋಸ್ಕರನೇ ಆ ಒಂದು ಕಷ್ಟನ ದೇವರು ನಿಮಗೆ ಕೊಟ್ಟಿರ್ತಾನೆ. ಹಾಗಂತ ಹೇಳಿ ಜೀವನ ಪೂರ್ತಿ ಅದೇ ಕಷ್ಟನ ನೀವು ಅನುಭವಿಸ್ಕೊಂಡಿರ್ತೀರ, ದೇವರು ನಿಮಗೆ ಸಹಾಯ ಮಾಡೋದೇ ಇಲ್ಲ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇರುವಂತಹ ಜನ ನಿಮಗೆ ಎಷ್ಟೇ ಕೇಳಿ ಬಯಸಲಿ, ಎಷ್ಟೇ ಕಷ್ಟನ ಕೊಡಲಿ, ಮುಂದೆ ಜೀವನದಲ್ಲಿ ದೇವರು ಒಬ್ಬ ನಿಮ್ಮ ಕೈ ಹಿಡ್ದೇ ಹಿಡಿತಾನೆ. ಆದರೆ ಅದು ಕೆಲವೊಮ್ಮೆ ತಡ ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ ಲಕ್ಕಿದ್ದಾಗ ಬೇಗನೆ ಆಗ್ಬೋದು. ಆದರೆ ನನಗೆ ಅನ್ಸೋದು ಏನಂದರೆ ಸ್ನೇಹಿತರೆ, ತುಂಬ ಬೇಗ ನಮಗೆ ಏನಾದರೂ ಒಂದು ವಸ್ತು ಸಿಗುತ್ತೆ ಅಥವಾ ಯಾವುದೋ ಒಂದು ಕೆಲಸ ಆಗುತ್ತೆ ಅಂದಾಗ ಅದರ ಹಿಂದೆ ಇರುವಂತಹ ಕಷ್ಟ ಆಗ್ಬೋದು, ಅದು ಸಿಕ್ಕಾಗ ಸಿಗುವಂತಹ ಖುಷಿ ಇರ್ಬೋದು, ಅಷ್ಟು ಅವರಿಗೆ ಗೊತ್ತಿರೋಲ್ಲ. ಅದೇ ಯಾರು ತುಂಬ ಕಷ್ಟಪಟ್ಟು ಅದಕ್ಕೋಸ್ಕರ ತುಂಬಾ ಹೆಣಗಾಡಿ ಆ ಒಂದು ಗುರಿನ ಮುಟ್ಟಿರ್ತಾರೆ ಅಲ್ವಾ, ಅವ್ರಿಗೆ ಸಿಗುವಂತಹ ಖುಷಿನೇ ಬೇರೆ ಅಲ್ವಾ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಭಗವಂತನ ಮೇಲೆ ಯಾವತ್ತೂ ನಂಬಿಕೆ ಇಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ತುಂಬ ಚೆನ್ನಾಗಿ ಹೇಳ್ತಾರೆ, ಕಷ್ಟ ಬಂದ ತಕ್ಷಣ ಅಯ್ಯೋ ಭಗವಂತನ ಅವನೆಲ್ಲಿದ್ದಾನೆ ಬಿಡು, ಅವನಿದ್ದಿದ್ರೆ ನಮಗೆ ಯಾಕೆ ಇಷ್ಟೆಲ್ಲ ಕಷ್ಟ ಬರಬೇಕಿತ್ತು ಅಂತ ಹೇಳಿ. ಬಟ್ ಆ ಟೈಮಲ್ಲಿ ನಮ್ಮ ಒಂದು ಮನಸ್ಸು ತುಂಬಾ ಬೇಜಾರಲ್ಲಿರುತ್ತೆ, ಆವಾಗ ಆ ಮಾತು ಬರೋದು ಸರಿಯೇ ಆಗಿರುತ್ತೆ. ಆದರೆ ಯಾವಾಗಲೂ ನಾವು ಭಗವಂತ ನಂಬೋದೇ ಇಲ್ಲ, ದೇವ್ರು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಎಲ್ಲದಕ್ಕೂ ಕಾರಣ ಭಗವಂತನೇ. ಅವನ ಪರ್ಮಿಷನ್ ಇಲ್ದಲೆ ಒಂದು ಹುಲ್ಕಡ್ಡಿನೂ ಕೂಡ ಆಚೆ ಈಚೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವನ್ ಅದು ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಏನೋ ಒಂದು ನಡೀತಾ ಇದೆ, ಇವತ್ತು ನೀವೇನೋ ಒಂದು ಮಾಡ್ತಾ ಇದ್ದೀರಾ ಅಂದರೆ ದೇವರು ಮುಂಚೆನೇ ನಿಮ್ಮ ಜೀವನದಲ್ಲಿ ಈ ಥರ ನಡಿಬೇಕು ಅಂತ ನಿರ್ಧಾರ ಮಾಡಿದರೆ ನಿಮ್ಮನ್ನು ಭೂಮಿ ಕಳಿಸಿರ್ತಾನೆ ಅಲ್ವಾ. ಹಾಗಾಗಿನೇ ಹೇಳೋದು, ಸೊ ನಿಮ್ಮ ಜೀವನದಲ್ಲಿ ಶತ್ರುಗಳು ಇರಬೇಕು, ಹಿತ ಶತ್ರುಗಳು ಇರಬೇಕು, ಅದರ ಮಧ್ಯೆ ನೀವು ಹೇಗೆ ಜೀವನ ಮುನ್ನಡೆಸ್ಕೊಂಡು ಹೋಗ್ತೀರಾ ನೋಡಿ, ಅದು ಭಗವಂತ ನಿಮಗೆ ಕೊಡುವಂತಹ ಶಕ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್